ತುಂಬ ಖುಷಿ ಆಗ್ತಾ ಇದೆ ನನಗೆ. ಶ್ರೇಯಸ್ ಅವರು ಪಡ್ಡೆ ಹುಲಿ ಆದಮೇಲೆ ನನ್ನ ಜಿಮ್ಮಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅವಾಗ್ಲಿಂದಾನು ಅಂದರೆ ಸ್ವಲ್ಪ ತೋರಿಸಿದ್ರು ಒಂದು ಗ್ಲಿಮ್ಸಸ್ಸು ವಿಷ್ಣುಪ್ರಿಯಾದು ಈ ಥರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬ ಪ್ಯಾಷನೆಟ್ ಆ್ಯಕ್ಟರು. ತುಂಬ ಕಷ್ಟಪಡ್ತಾರೆ, ಸಿನಿಮಾ ತುಂಬ ಚೆನ್ನಾಗಾಗಬೇಕು ಅಂತ. ಅಂದರೆ ಅವರೇ ಒಂದು ಹೀರೋ ಆಗಿ ಅದು ಸಿನಿಮಾದಲ್ಲಿ ಕಂಪ್ಲೀಟಾಗಿ ತೊಡಗಿಸ್ಕೊತಾರೆ. ಅದನ್ನು ನಾನು ನೋಡಿದ್ದೀನಿ. ಅಂದರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗೆ ಬರ್ತಾ ಇದೆ ಅಂತ. ಈಸ್ ವೆರಿ ಪ್ಯಾಷನೆಟ್ ಆ ಥರ. ಸೊ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಶ್ಯೋರ್ ಅವ್ರು ತುಂಬ ಹಾರ್ಡ್ ವರ್ಕಿಂಗ್. ಜಿಮ್ಮಲ್ಲಿ ನಾನು ಮೋಸ್ಟ್ ಹಾರ್ಡ್ ವರ್ಕಿಂಗು. ಬಟ್ ಅದು ಬಿಟ್ಟರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆ್ಯಸ್ ನ್ಯೂ ಏಜ್ ಆ್ಯಕ್ಟರ್ಸ್ ಏನೇನು ಬರ್ತಾ ಇದ್ದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್. ತುಂಬ ಖುಷಿ ಆಗ್ತಾ ಇದೆ ನನಗೆ. ಶ್ರೇಯಸ್ ಅವರು ಪಡ್ಡೆ ಹುಲಿ ಆದಮೇಲೆ ನನ್ನ ಜಿಮ್ಮಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅವಾಗ್ಲಿಂದಾನು ಅಂದರೆ ಸ್ವಲ್ಪ ತೋರಿಸಿದ್ರು ಒಂದು ಗ್ಲಿಮ್ಸಸ್ಸು ವಿಷ್ಣುಪ್ರಿಯಾದು ಈ ಥರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬ ಪ್ಯಾಷನೆಟ್ ಆ್ಯಕ್ಟರು. ತುಂಬ ಕಷ್ಟಪಡ್ತಾರೆ, ಸಿನಿಮಾ ತುಂಬ ಚೆನ್ನಾಗಾಗಬೇಕು ಅಂತ. ಅಂದರೆ ಅವರೇ ಒಂದು ಹೀರೋ ಆಗಿ ಅದು ಸಿನಿಮಾದಲ್ಲಿ ಕಂಪ್ಲೀಟಾಗಿ ತೊಡಗಿಸ್ಕೊತಾರೆ. ಅದನ್ನು ನಾನು ನೋಡಿದ್ದೀನಿ. ಅಂದರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗೆ ಬರ್ತಾ ಇದೆ ಅಂತ. ಈಸ್ ವೆರಿ ಪ್ಯಾಷನೆಟ್ ಆ ಥರ. ಸೊ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಶ್ಯೋರ್ ಅವ್ರು ತುಂಬ ಹಾರ್ಡ್ ವರ್ಕಿಂಗ್. ಜಿಮ್ಮಲ್ಲಿ ನಾನು ಮೋಸ್ಟ್ ಹಾರ್ಡ್ ವರ್ಕಿಂಗು. ಬಟ್ ಅದು ಬಿಟ್ಟರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆ್ಯಸ್ ನ್ಯೂ ಏಜ್ ಆ್ಯಕ್ಟರ್ಸ್ ಏನೇನು ಬರ್ತಾ ಇದ್ದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್. ತುಂಬ ಖುಷಿ ಆಗ್ತಾ ಇದೆ ನನಗೆ. ಶ್ರೇಯಸ್ ಅವರು ಪಡ್ಡೆ ಹುಲಿ ಆದಮೇಲೆ ನನ್ನ ಜಿಮ್ಮಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅವಾಗ್ಲಿಂದಾನು ಅಂದರೆ ಸ್ವಲ್ಪ ತೋರಿಸಿದ್ರು ಒಂದು ಗ್ಲಿಮ್ಸಸ್ಸು ವಿಷ್ಣುಪ್ರಿಯಾದು ಈ ಥರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬ ಪ್ಯಾಷನೆಟ್ ಆ್ಯಕ್ಟರು. ತುಂಬ ಕಷ್ಟಪಡ್ತಾರೆ, ಸಿನಿಮಾ ತುಂಬ ಚೆನ್ನಾಗಾಗಬೇಕು ಅಂತ. ಅಂದರೆ ಅವರೇ ಒಂದು ಹೀರೋ ಆಗಿ ಅದು ಸಿನಿಮಾದಲ್ಲಿ ಕಂಪ್ಲೀಟಾಗಿ ತೊಡಗಿಸ್ಕೊತಾರೆ. ಅದನ್ನು ನಾನು ನೋಡಿದ್ದೀನಿ. ಅಂದರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗೆ ಬರ್ತಾ ಇದೆ ಅಂತ. ಈಸ್ ವೆರಿ ಪ್ಯಾಷನೆಟ್ ಆ ಥರ. ಸೊ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಶ್ಯೋರ್ ಅವ್ರು ತುಂಬ ಹಾರ್ಡ್ ವರ್ಕಿಂಗ್. ಜಿಮ್ಮಲ್ಲಿ ನಾನು ಮೋಸ್ಟ್ ಹಾರ್ಡ್ ವರ್ಕಿಂಗು. ಬಟ್ ಅದು ಬಿಟ್ಟರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆ್ಯಸ್ ನ್ಯೂ ಏಜ್ ಆ್ಯಕ್ಟರ್ಸ್ ಏನೇನು ಬರ್ತಾ ಇದ್ದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್. ತುಂಬ ಖುಷಿ ಆಗ್ತಾ ಇದೆ ನನಗೆ. ಶ್ರೇಯಸ್ ಅವರು ಪಡ್ಡೆ ಹುಲಿ ಆದಮೇಲೆ ನನ್ನ ಜಿಮ್ಮಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅವಾಗ್ಲಿಂದಾನು ಅಂದರೆ ಸ್ವಲ್ಪ ತೋರಿಸಿದ್ರು ಒಂದು ಗ್ಲಿಮ್ಸಸ್ಸು ವಿಷ್ಣುಪ್ರಿಯಾದು ಈ ಥರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬ ಪ್ಯಾಷನೆಟ್ ಆ್ಯಕ್ಟರು. ತುಂಬ ಕಷ್ಟಪಡ್ತಾರೆ, ಸಿನಿಮಾ ತುಂಬ ಚೆನ್ನಾಗಾಗಬೇಕು ಅಂತ. ಅಂದರೆ ಅವರೇ ಒಂದು ಹೀರೋ ಆಗಿ ಅದು ಸಿನಿಮಾದಲ್ಲಿ ಕಂಪ್ಲೀಟಾಗಿ ತೊಡಗಿಸ್ಕೊತಾರೆ. ಅದನ್ನು ನಾನು ನೋಡಿದ್ದೀನಿ. ಅಂದರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗೆ ಬರ್ತಾ ಇದೆ ಅಂತ. ಈಸ್ ವೆರಿ ಪ್ಯಾಷನೆಟ್ ಆ ಥರ. ಸೊ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಶ್ಯೋರ್ ಅವ್ರು ತುಂಬ ಹಾರ್ಡ್ ವರ್ಕಿಂಗ್. ಜಿಮ್ಮಲ್ಲಿ ನಾನು ಮೋಸ್ಟ್ ಹಾರ್ಡ್ ವರ್ಕಿಂಗು. ಬಟ್ ಅದು ಬಿಟ್ಟರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆ್ಯಸ್ ನ್ಯೂ ಏಜ್ ಆ್ಯಕ್ಟರ್ಸ್ ಏನೇನು ಬರ್ತಾ ಇದ್ದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್.